10 ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ಇವ್ರ ಮೇಲೆ ರೈಟ್ ಹೇಳ್ತಾರೆ, ಆಗ ನಿಮ್ಮ ಮತ್ತೆ ವಿಧವೆ ಆಗ್ತಾರೆ. ಯೋಚನೆ ಮಾಡಿ ಸರ್, ವಿಧಿ ಇಲ್ಲದೆ ನಿಮ್ಮ ದಾರಿಗೆ ಬರ್ತಾರೆ. ವಾಟ್ ಡು ಯು ಸೇ ಸರ್? ನೋಡಿ ಚಕ್ರಪಾಣಿಯವರೇ, ನಿಮ್ ಸಾಲ ತೀರ್ಸೋಕೆ ನನಗಿನ್ನೂ ಸ್ವಲ್ಪ ಟೈಮ್ ಬೇಕು. ಇನ್ನೂ ಎಷ್ಟು ದಿನ ಬೇಕಾಗುತ್ತೆ ಓಂ ಶಕ್ತಿ? ಕಲ್ಲು ಬಸವ ಮೇಯಕ್ ಹೋದ್ಮೇಲೆ ಬರ್ಲಾ? ಏನ್ ಹಂಗ್ ಕಣ್ಣು ಕೆಂಪು ಮಾಡ್ಕೊಂಡು ನೋಡ್ತಾ ಇದ್ದೀರಾ? ನಮಗೂ ಕಣ್ಣಿದೆ. ಒಂದು ಪೆಗ್ ಹಾಕಿದ್ರೆ ನಿಮಗಿಂತ ಜಾಸ್ತಿ ಕೆಂಪಗಾಗುತ್ತೆ. ಐ ಥಿಂಕ್ ವಿ ನೀಡ್ ಟು ಹ್ಯಾವ್ ಸಮ್ ಡಿಗ್ನಿಟಿ ಹಿಯರ್. ಅಲ್ಲ ಓಂ ಶಕ್ತಿ, ಸಾಲ ಕೇಳಕ್ ಬಂದಾಗ ಅಣ್ಣ ನನಗೆ ಅಷ್ಟು ಕೋಟಿ ಕೊಡು, ಅಣ್ಣ ನನಗಿಷ್ಟು ಸಾಲ ಬೇಕು ಅಂತ ಬಾಯಿ ತುಂಬ ಕನ್ನಡದಲ್ಲಿ ಮಾತಾಡ್ತೀರಾ. ಅದೇ ಸಾಲ ವಾಪಸ್ ಕೇಳಕ್ ಬಂದಾಗ ಇಂಗ್ಲಿಷಲ್ಲಿ ಮಾತಾಡ್ತಾ ಇದ್ದೀರಲ್ಲ. ಮೇಡಮ್, ಯಜಮಾನರನ್ನ ಜಾನ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ ಮೇಡಮ್. ದೇವಸ್ಥಾನದ ಮುಂದೆ ಚಪ್ಪಲಿ ಬಿಟ್ಟು ಹೋಗ್ಬೇಕಾದ್ರೂ ಹೇಳ್ಬಿಟ್ಟು ಹೋಗ್ತಾರೆ. ಇವಮ್ಮ ನನ್ನ ಹಿಂಗ್ ಬಿಟ್ಟು ಹೋಗ್ತಾವಳಲ್ಲ. ಅಯ್ಯೋ ಓಂ ಶಕ್ತಿ, ಈ ಸಾಲ ಕೊಡೋದು ಯಾಕೆ, ಪಪ್ಪಿಷೆ ಮಾಡಿಸ್ಕೊಳ್ಳೋದು ಯಾಕೆ? ಇರಲಿ, ಓಂ ಶಕ್ತಿ ಹರಕೆ ತೀರಿಸ್ ಬರ್ತೀನಿ. ಖರ್ಚು ಪಿಲ್ಲ ಟೈಮ್ ನೋಡಿ ಕಣ್ಣೀರು ಹಾಕಿಸ್ತೀನಿ. ಇನ್ನು 2 ಕಿಲೋಮೀಟರ್ ದೂರ ಹೋಗಿದ್ರೆ ಇನ್ನು ದೊಡ್ಡ ಹಾಸ್ಪಿಟಲ್ ಇತ್ತು. ಅಲ್ಲಿ ಕರ್ಕೊಂಡು ಹೋಗಕ್ಕೆ ನಿನಗೆ ಏನಾಗಿತ್ತು? ಮೇಡಮ್, 2 ಕಿಲೋಮೀಟರ್ ಅಲ್ಲಿ ಸ್ಮಶಾನನೂ ಇದೆ. ಹಾರ್ಟ್ ಅಟ್ಯಾಕ್ ಆದಾಗ ಫಸ್ಟ್ ಕ್ಲಾಸ್ ಟ್ರೀಟ್ಮೆಂಟ್ ಗಿಂತ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಇಸ್ ಇಂಪಾರ್ಟೆಂಟ್. ಯು ಬೆಟರ್ ಥ್ಯಾಂಕ್ ಹಿಮ್. ಏನ್ ಸರ್ ಇವರು ಕುಂಕುಮ ಉಳಿತಲ್ಲ ಅಂತ ಕೈ ಹಿಡ್ಕೊಂಡು ಥ್ಯಾಂಕ್ಸ್ ಹೇಳ್ತಾರೆ ಅನ್ಕೊಂಡ್ರೆ ಕಾಲರ್ ಇಟ್ಕೊಂಡು ಕೂಗಾಡ್ತಾರೆ. ಆ ತಾಳ್ಮೆ ಅವ್ರಿಗೆ ಇದ್ದಿದ್ರೆ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಇಲ್ಲಿವರೆಗೆ ಯಾಕೆ ಬರ್ತಾ ಇದ್ವಿ? ಪ್ರಕಾಶ್, ನನ್ನ ಅಡ್ಮಿಟ್ ಮಾಡಿಸಿದ್ಯಾರು? ಸ್ವಾಮಿ ಮೇಡಮ್, ಆ ಡ್ರೈವರ್ಗೆ ಕಾರಲ್ಲಿ ಬ್ರೇಫ್ ಕೇಸ್ ಇದೆ, ಅದನ್ನ ತಗೊಂಡ್ ಬಾನು. ಅದರಲ್ಲಿ 1 ಲಕ್ಷ ಅವನಿಗೆ ಕೊಟ್ಟು ಕಳ್ಸು. ಸರಿ ಮೇಡಮ್. ನನ್ನ ಜೊತೆಲಿ ಬದುಕೋಕ್ಕೋಸ್ಕರ ನೀನು ಆಸ್ತಿ ದುಡ್ಡು ಎಲ್ಲ ಬಿಟ್ಟು ಬಂದೆ. ಈಗ ನಾನು ಬದುಕಿಸ್ತವನಿಗೆ ಅದೇ ದುಡ್ಡು ಕೊಟ್ರೆ ಹೇಗೆ ಸರ್ಸು? ನಾನು ಮತ್ತೆ ಮಾತಾಡೋಕೆ ಮಾಡ್ದವನ್ನ ಮಾತಾಡ್ದೇನೋ ಹಾಗೆ ಕಳಿಸಿದ್ರೆ ಆ ದೇವ್ರು ಕೂಡ ಮೆಚ್ಚೋದಿಲ್ಲ. ಹಲೋ, ಕರೀತಾ ಇದ್ದಾರೆ. ಸರ್ ನಿಮ್ಮ ನಂಬರ್ ರಿಸೀವ್ ಮಾಡು. ಒಳಗಡೆ ಮಾತಾಡ್ತಿದ್ವಿ, ಕೇಳಿಸ್ಕೊ. ಎಸ್ ಸರ್. ಅಲ್ಲಿ ಒಂದು ಮಾತು ಮಿಸ್ ಆದ್ರೂ ನಿಂದು ನನ್ನ ಪಾಠ ಒಂದೊಂದು ಕಡೆ ಬಿದ್ದಿರುತ್ತೆ. ಸರಿ ಸರ್. ಏನ್ ನಿನ್ನ ಹೆಸರು? ಈ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾ ಇರಿ. ಓಕೆ ಡಾಕ್ಟರ್. ಸಾರಿ ಸರ್, ಚಂದು ಅಂತ ಸರ್. ಏನ್ ಕೆಲಸ ಮಾಡ್ತೀಯಾ? ಆಂಬುಲೆನ್ಸ್ ಡ್ರೈವರ್ನ ಬರಕ್ ಹೇಳಿದಿರಾ? ಹೇಳಿದ್ದೀನಿ ಸರ್. ಡ್ರೈವರ್ ಸರ್? ಸಾಕ್ಷಾತ್ ಕುಬೇರಂಗೆ ಡ್ರೈವ್ ಮಾಡ್ತಿದ್ಯೋ ಹೆಂಗೆ? ನನ್ ಮದ್ವೆ ಆಗೋ ಹುಡುಗ ದುಬೈಯಲ್ಲಿದ್ದಾನೆ. ದುಬೈಯಲ್ಲಿ ಶೇಖ್ ಅವ್ರಿಗೆ ಡ್ರೈವರ್ ಆಗಿದ್ದೆ ಸರ್. ಈಗ ಕೆಲಸ ಬಿಟ್ಟು ಇಲ್ಲಿ ಬಂದೆ. ಬಂದ್ಬಿಟ್ಟಿಯಾ? ಕಳಿಸ್ಬಿಟ್ರು ಸರ್. ಯಾಕೆ? ಯಾವ ಕೇಸ್ ಬಂದಿರೋದು? ನೀರಲ್ಲಿ ಬಿದ್ದಿರೋದು ಸರ್. ಸರ್ ಅದು ದುಬೈಯಲ್ಲಿ ಶೇಖ್ ಇದಾರಲ್ಲ, ಅವ್ರ ಹೆಂಡತಿ ನೀರಲ್ಲಿ ಬಿದ್ದು ಮುಳುಗ್ತಾ ಇದ್ರು, ಅವ್ರನ್ನ ಕಾಪಾಡದೆ ಅದಕ್ಕೆ ಕಳಿಸ್ಬಿಟ್ರು ಸರ್. ದುಬೈ ಅಂದ್ರೆ ಬರೀ ಮರುಭೂಮಿ ಅಲ್ವಾ? ಅಲ್ಲಿ ಸಮುದ್ರ ಬೇರೆ ಇರುತ್ತಾ? ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸರ್. ಈಜಕ್ ಬರ್ದೆ ಸ್ವಿಮ್ಮಿಂಗ್ ಪೂಲ್ ಯಾಕೆ ಕಳ್ಸಿದ್ರು? ಕಲಿಯಕ್ಕೆ ಸರ್. ಅದೆಲ್ಲ ಹಾಳಾಗೋಗ್ಲಿ, ನಿನ್ ಯಾಕಪ್ಪ ಕಳ್ಸಿದ್ರು? ಸರ್ ಅದು ದುಬೈಲಿ ಹೆಂಗಸರನ್ನ ಅವ್ರವ್ರ ಗಂಡದ್ರ ಮಾತ್ರ ನೋಡ್ಬೇಕು, ಮುಟ್ಬೇಕು ಸರ್. ನಾನು 2 ಮಾಡ್ಬಿಟ್ಟೆ. ಅದಕ್ಕೆ ಅದು ದುಬೈನಲ್ಲಿ ಅಲ್ರಿ, ಇಡೀ ಜಗತ್ತಿನಲ್ಲಿ ಹಾಗೆ ಇರೋದು. ಕಾನೂನು ಪ್ರಕಾರ ತಪ್ಪೆ ಸರ್ ಅದು. ಸೊ ಕಾನೂನು ಪ್ರಕಾರ ನಾನು ಇರೋ ಹಾಗಿಲ್ಲ ಅಂತ ಹೇಳಿ ದುಬೈ ಶೇಖ್ ಅವರು ಅವ್ರ ಕಡೆಯವ್ರಿಗೆ ಡ್ರೈವರ್ಗೆ ಎಷ್ಟಾದ್ರೂ ದುಡ್ಡು ಕೊಟ್ಬಿಟ್ಟು ಅಲ್ಲಿಂದ ಕಳಿಸ್ಬಿಡಿ ಅಂತ ಹೇಳಿದ್ರು ಸರ್. ಕೈ ತುಂಬಾ ದುಡ್ಡು ಕೊಟ್ಟು ಡ್ರೈವರ್ನ ಕಳಿಸ್ಬಿಡಿ ಅಂದ್ರು ಸರ್. ಇದನ್ನ ಯಾಕೆ ಒತ್ತಿ ಹೇಳ್ತಿದ್ಯಾ? ನಮ್ಮಿಬ್ಬರಿಗೂ ಅರ್ಥ ಆಗ್ಲಿ ಅಂತ. ಎಕ್ಸ್ಕ್ಯೂಸ್ ಮೀ, ಜಸ್ಟ್ ಎ ಮಿನಿಟ್. ಈ ಸೂಟ್ ಕೇಸ್ ಒಳಗಡೆ ತಗೊಂಡು ಕೊಟ್ರೆ ನಿಮ್ಗೆ ಏನ್ ಸಿಗುತ್ತೆ? ಇಷ್ಟೊತ್ತು ಎಲ್ಲಿ ಹೋಗಿದ್ಯಾ ಅಂತ ಒಂದು ಚಿಕ್ಕ ಡೈಲಾಗ್ ಸಿಗುತ್ತೆ. ಇದೇ ಸೂಟ್ ಕೇಸ್ ನಮಗ್ ಕೊಟ್ರೆ ನೀವ್ ಎಲ್ಲಿ ಬೇಕಾದ್ರೂ ಓಡಾಡಕ್ಕೆ 80 lakhs ಕಾರ್ ಸಿಗುತ್ತೆ. ತಗೊಳ್ಳಿ. ನೀನ್ ಯಾಕೆ ತಂದೆ?
ನಮ್ಮ ಡ್ರೈವರ್ ಎಲ್ಲಿ? 80 ಲಕ್ಷ ಕಾರ್ ಕ್ಲೀನರ್ ಆಗಾದ್ರೂ ಇರ್ತೀನಿ, 60 ಲಕ್ಷ ಕಾರ್ ಡ್ರೈವರ್ ಆಗಿರಲ್ಲ ಅಂತ ಹೇಳಿ ನನ್ನ ಕೈ ಕೊಟ್ಟು ಕಳಿಸ್ದ. ನೀನು ಯಾರು? ಆ ಬೆಡ್ ಪೇಷಂಟ್. ನಾರಾಯಣ. ಸರ್ ಇನ್ ಮುಂದೆ ನಿಮ್ಗೆ ಮಕ್ಕಳಾಗಲ್ಲ. ಹಿಂದೆ ಏನು ಡಜನ್ ಮಕ್ಕಳು ಆಗಿದ್ವು. ಅವನ್ ಸರಿಯಾದ ಸಮಯಕ್ಕೆ ಕೆಲಸ ಬಿಟ್ಟ. ನಿನಗೇನ್ ತೊಂದರೆ ಇಲ್ಲ ಅಂದ್ರೆ ನಮ್ಮ ಮನೇಲಿ ಕೆಲಸ ಮಾಡ್ತೀಯಾ? ಕಷ್ಟದಲ್ಲಿ ಕಣ್ಣೀರಲ್ಲೇ ಕೈ ತೊಳಿತಾರ ನನಗೆ ಕೆಲಸ ಕೊಡ್ತಾ ಇದ್ದೀರಾ ಸರ್? ಖಂಡಿತವಾಗ್ಲೂ ನಿಮ್ಮ ಸೇವೆ ಮಾಡ್ತೀನಿ. ಪನ್ನೀರಲ್ಲಿ ಸ್ನಾನ ಮಾಡೋ ನೀವು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀರಾ? ಅವನು ಯಾರೋ ಏನು ಅಂತ ಗೊತ್ತಿಲ್ಲ ಕೆಲಸ ಕೊಡೋದು ಸರಿ ಅಂತ ಅನ್ಸಲ್ಲ ಮೇಡಮ್. ಸ್ವಾಮಿ, ಸಾರಿ ಮೇಡಮ್. ಸ್ಯಾಲ್ರಿ ಎಷ್ಟು ಕೊಡಬೇಕು? ಅವ್ರಿಗೆ ಸ್ಯಾಲ್ರಿ ಕೊಡಬೇಕು ಅಂದ್ರೆ ರಿಸರ್ವ್ ಬ್ಯಾಂಕ್ ಡೇ ಅಂಡ್ ನೈಟ್ ನೋಟ್ ಪ್ರಿಂಟ್ ಮಾಡಬೇಕು. ನಾಳೆಯಿಂದ ಒಂದು ಡ್ಯೂಟಿ ಜಾಯ್ನ್ ಆಗು.